ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಎಲ್ಲ ಮುಖಂಡರನ್ನು ಕರೆದು ನಮಗೆ ಜೊತೆಯಲ್ಲಿ ಕುಳಿತು ಮಾತನಾಡಿ ಜೊತೆಯಲ್ಲಿ ಊಟ ಮಾಡೋಣ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಒಂದು ಅಣ್ಣ ತಮ್ಮಂದಿರಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋ ಮನೋಭಾವದಿಂದ ಒಂದು ಕಾರ್ಯಕ್ರಮ ಆಯೋಜಿಸಿ ಸಭೆ ಕರೆದಿದ್ದಾರೆ. ಅವರಿಗೆ ಬಹಳಷ್ಟು ತೊಂದರೆಗಳು ಕೊಟ್ಟರು, ಯಾರು ಕೊಟ್ಟರು ಏನು ಅಂತ ನಿಮಗೆಲ್ಲ ಗೊತ್ತು. ಬಟ್ ನಾನು ಹೇಳೋದು ಒಂದೇ ಒಂದು ಮಾತು, ಮನುಷ್ಯನಿಗೆ ಪರ್ಪಸ್ಫುಲ್ ಆಗಿ ಅಂದರೆ ಬೇಕಂತ ಯಾರಾದರೂ ತೊಂದರೆ ಕೊಟ್ಟರೆ ಅದು ಅವ್ರಿಗೆ ಮುಳುವಾಗ್ತದೆ. ಅದು ನಾನು ಕಂಡಿರ್ತಕ್ಕಂಥ ಸತ್ಯ. ಹಿಂದೆ ಸ್ವತಂತ್ರ ಹೋರಾಟ ಮಾಡೋದಕ್ಕೋಸ್ಕರ ಕೆಲವರೆಲ್ಲ ಜೈಲಿಗೆ ಹೋಗಿ ಬಂದಿದ್ದಾರೆ, ಅವರು ಹುತಾತ್ಮರು ಅಂತ ಹೇಳ್ಬೋದು. ಅದೇ ರೀತಿ ಯಾವುದೇ ತಪ್ಪಿಲ್ಲದೆ ಪ್ರಚೋದನೆಯಿಂದ ಸುಳ್ಳು ಕೇಸ್ ಹಾಕಿ ಪಾಪ ರಾಜೇಗೌಡರನ್ನ ತೊಂದರೆ ಕೊಟ್ಟಿದ್ದು ಇವತ್ತು ನಾನು ಮತ್ತೊಂದು ನಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರಿಂದ ರಾಜೇಗೌಡರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬಂದಿದೆ. ನಾನು ಜನಗಳನ್ನ ವಿಚಾರಿಸಿದ್ದೀನಿ, ನನಗೂ ಸ್ನೇಹಿತರು ಸಂಬಂಧಿಗಳು ಇಡೀ ಶಿಡ್ಲಘಟ್ಟ ತಾಲೂಕಲ್ಲಿ ಇದ್ದಾರೆ. ನಾನು ಓದೋ ಕಾಲದಿಂದಲೂ ನಮ್ಮ ಜೊತೆ ಓದಿರ್ತಕ್ಕಂಥವ್ರು ಎಲ್ಲರ ಬಾಯಿನಲ್ಲೂ ಸಹ ಪಾಪ ಅನ್ಯಾಯ ಮಾಡಿದ್ರು, ಪಾಪ ತಪ್ಪು ಮಾಡಿದ್ರು ಕೂಡ ಪನಿಷ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಇದು ಅನ್ಯಾಯ, ತಪ್ಪು ಅನ್ನೋ ಮಾತನ್ನ ಎಲ್ಲರ ಬಾಯಿನಲ್ಲೂ ಕೇಳಿದ್ದೀನಿ. ಅದು ಮುಂದಿನ ದಿನಗಳಲ್ಲಿ ಅವರಿಗೆ ವರದಾನ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಒಂದು ಮೀಟಿಂಗ್ ಇತ್ತು ಇವತ್ತು, ಬಹಳ ಇಂಪಾರ್ಟೆಂಟ್, 23ನೇ ತಾರೀಕು ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ. ಅದನ್ನ ಮುಗಿಸಿ ರಾಜೇಗೌಡರಿಗೆ ಬಂದೇ ಬರಬೇಕು, ಬಂದು ಅವ್ರ ಜೊತೆ ಇದ್ದು ಹೋಗ್ಬೇಕು ಅಂತ ಬೇರೆ ಎಲ್ಲ ಕೆಲಸಗಳಿದ್ರು ಕೂಡ ಬಿಟ್ಟು ನಾನು ಇವತ್ತು ಇಲ್ಲಿ ಬಂದು ಅವ್ರಿಗೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ. ಎಲ್ರಿಗೂ ನಮಸ್ಕಾರ. ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಾದ್ಲಮ್ಮ ದೇವಿ ತುಂಬ ಪ್ರಸಿದ್ಧ ದೇವಾಲಯ ಇದು. ಇಲ್ಲಿ ನಮಗೆ ರಾಜಕೀಯ ಪಿತೂರಿಗಳೂಡೋದಂಥ ಸಂದರ್ಭದಲ್ಲಿ, ತೊಂದರೆಗಳಾದಂಥ ಸಂದರ್ಭದಲ್ಲಿ ಸಹನಾ ನನ್ನ ವೈಫು, ಈ ತಾಯಿಯಲ್ಲಿ ನಾವು ಯಾವಾಗಲೂ ಕೂಡ ಏನೋ ಒಂದು ಒಳ್ಳೆ ಕೆಲಸದ ಬಂದು ತಾಯಿಯಲ್ಲಿ ಒಂದು ಕೋರಿಕೆ ಇಟ್ಟು ಹೋಗ್ತೀವಿ. ಏನೋ ಒಂದು ಒಳ್ಳೆ ಕೆಲಸ ಏನೇ ಪ್ರಾರಂಭ ಮಾಡಬೇಕಾದ್ರೆ ಆ ತಾಯಿ ದರ್ಶನ ಪಡ್ಕೊಂಡು ಹೋಗ್ತೀವಿ. ಆ ತಾಯಿಯಲ್ಲಿ ಒಂದು ಕೋರಿಕೆ ಇಟ್ಕೊಂಡಿದ್ದಾರೆ. ಇದೆಲ್ಲ ತೊಂದರೆಗಳೆಲ್ಲ ನಿವಾರಣೆ ಆದಮೇಲೆ ಬಂದು ಇಲ್ಲೊಂದು ನಮ್ಮ ತಾಲೂಕಿನ ಜನತೆಗೆಲ್ಲ ಕರೆದು ಒಂದು ಪೂಜೆಗೆ ಇಟ್ಕೋತೀವಿ ಅನ್ನೋ ಒಂದು ಹರಕೆ ಇಟ್ಕೊಂಡಿದ್ರು. ಹರಕೆ ಅಂತೆ 3 ವಾರ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ವಿ. ಇವತ್ತು 3ನೇ ವಾರ ಪೂಜೆ ಮಾಡಿ ಅದರೊಟ್ಟಿಗೆ ಇವತ್ತು ನನ್ನ ಒಂದು ಕಷ್ಟ ಕಾಲದಲ್ಲಿ ನನಗೆ ಏನು ಪಿತೂರಿ ಹೂಡಿ ಜೈಲಿಗೆ ಕಳಿಸುವಂಥ ಸಂದರ್ಭದಲ್ಲಿ ನನ್ನ ಕಷ್ಟ ಕಾಲಕ್ಕೆ ನಿಂತಂಥ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು, ಎಲ್ಲ ನಮ್ಮ ಸ್ನೇಹಿತರುಗಳಿರ್ಬೋದು, ನಮ್ಮ ಹಿತೈಷಿಗಳಿರ್ಬೋದು, ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇರ್ಬೋದು, ಎಲ್ರಿಗೂ ಒಂದು ಇವತ್ತು ಆ ತಾಯಿ ಒಂದು ಪೂಜೆಗೆ ಇಟ್ಕೊಂಡು ಒಂದು ವಿಶೇಷವಾಗಿ ಆ ಒಂದು ಊಟದ ವ್ಯವಸ್ಥೆ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಅಂದ್ಕೊಂಡು, ಅದಕ್ಕೆ ಇವತ್ತು ಕೆಲವರು ಯಾರೋ ನಮಗೆ ಆಗದೆ ಇರೋಂಥ ಯಾರೋ ಪಿತೂರಿ ಹೊಡೆದಂಥವ್ರು ಅವ್ರು ಹೇಳ್ತಿದ್ರು, ಇಲ್ಲ ರಾಜೇಗೌಡರದು ಕತೆ ಮುಗಿದೋಗ್ಬಿಟ್ಟಿದೆ, ಇನ್ನು ರಾಜೇಗೌಡರು ಶಿಡ್ಲಘಟ್ಟಕ್ಕೆ ಬರಲ್ಲ, ರಾಜೇಗೌಡರು ಶಿಡ್ಲಘಟ್ಟಕ್ಕೆ ಇನ್ನು ಮುಗೀತು ಅಷ್ಟೇ ಅನ್ನೋ ಮಾತನ್ನು ಕೂಡ ಏನೋ ಅಪಪ್ರಚಾರಗಳು ಹಬ್ಬಿಸ್ತಾ ಇದ್ರು. ಹಂಗಾಗಿ ಇವತ್ತು ನಮ್ಮ ಸಾದ್ಲಮ್ಮನ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು ಇವತ್ತು ಒಂದು ಊಟಕ್ಕೆ ಇಟ್ಕೊಳ್ಳೋಂಥ ವ್ಯವಸ್ಥೆ ಕೂಡ ಮಾಡಿದ್ವಿ. ಆ ಪೂಜೆ ಈ ರೀತಿ ಇಟ್ಕೊಂಡಿದ್ದೀವಿ, ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಎಲ್ರಿಗೂ ಒಂದು ಮಾತು ಹೇಳಿದಾಗ ಎಲ್ಲರೂ ಕೂಡ ಇವತ್ತು ಸುಮಾರು ಹತ್ತತ್ರ ಬೆಳಗ್ಗೆಯಿಂದ ಇವಾಗವರೆಗೂ ಒಂದು 10,000ಕ್ಕೂ ಹೆಚ್ಚಿನ ಜನ ಇವತ್ತು ಎಲ್ಲರೂ ಬಂದು ಇವತ್ತು ಆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ನನ್ನ ಕುಟುಂಬಕ್ಕೆ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರುಗಳಿಗೂ ಕೂಡ ಒಬ್ರಿಗೊಬ್ರು ಮಾತಾಡ್ಕೊಂಡು ಹೇಳಿದ್ದಾರೆ, ನಾವು ನಿಮ್ಮ ಒಟ್ಟಿಗೆ ಇದ್ದೀವಿ. ಇವತ್ತು ಈಗಾಗಲೇ ಹೇಳ್ತಾ ಇದ್ರು, ಕಾಂಗ್ರೆಸ್ ಪಕ್ಷ ಇಲ್ಲಿ ಕಷ್ಟ ಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ಕೈ ಹಿಡ್ದಿದ್ದೀರಿ, ಯಾವತ್ತೂ ಕೂಡ ನೀವೇ ನಮ್ಮ ನಾಯಕರು, ನೀವು ಮುಂದೆ ಕೂಡ ಯಾವುದೇ ಕಾರಣಕ್ಕೂ ಎದುರದೆ ನೀವು ನಮ್ಮ ಸೇವೆಯಲ್ಲಿ ಸದಾ ನಿರತವಾಗಿರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಖಂಡಿತ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಉಸಿರು ತನಕ ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಕಾರ್ಯಕರ್ತರಿಗೆ ಏನೇ ಒಂದು ತೊಂದರೆ ಇದ್ದರೂ ಕೂಡ ಅವ್ರಿಗೆ ನಾನು ಉಸಿರಾಗಿ ನಿಲ್ತೇನೆ. ಮುಂಬರುವಂಥ ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಗಳಿರ್ಬೋದು, ಅವರೊಟ್ಟಿಗೆ ನಾನು ಅವ್ರಿಗೆ ಬೆನ್ನೆಲುಬಾಗಿ ನಿಲ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ವಿಶೇಷವಾಗಿ ನನಗೆ ಯಾರು ಇರಲಿ, ಒಳ್ಳೆಯದು ಕೆಟ್ಟದ್ದು ಯಾರೇ ಆಗಿರಲಿ, ಒಳ್ಳೇದು ಮಾಡಿದವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ, ನನಗೆ ತೊಂದರೆ ಮಾಡಿದಂಥವ್ರಿಗೂ ಧನ್ಯವಾದಗಳು ತಿಳಿಸ್ತಿದ್ದೀನಿ. ಅವ್ರು ಮಾಡಿರೋದು ತಪ್ಪೇ ಅನಿಸಿದ್ರೆ
ಅವರೇ ಪಶ್ಚಾತ್ತಾಪ ಪಡಲಿ. ಆ ತಾಯಿ ಸಾದ್ಲಮ್ಮ ದೇವಿ ಇದ್ದಾರೆ, ಅವ್ರನ್ನ ಆ ತಾಯಿನೇ ಏನು ಶಿಕ್ಷಿಸ್ಬೇಕೋ ಇಲ್ಲ ಕ್ಷಮಿಸ್ಬೇಕೋ ಆ ತಾಯಿನೇ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಯಕರ್ತರ ಈ ಬೆಂಬಲಕ್ಕೆ ನೀವು ಯಾವ ರೀತಿ? ಕಾರ್ಯಕರ್ತರ ಬೆಂಬಲಕ್ಕೆ ಎಲ್ಲರೂ ಕೂಡ ಇವತ್ತು ನಾನು ಉಸಿರಾಗಿ ನಿಂತಿದ್ದಾರೆ. ನನಗೆ ಅದಕ್ಕೆ ಅವ್ರ ಉಸಿರಿಗೆ ನಾನು ಉಸಿರಾಗಿ ನನ್ನ ಉಸಿರೋ ತನಕ ಅವ್ರದ್ದು ಏನೇ ತೊಂದರೆ ಇದ್ದರೂ ಕೂಡ ನಾನು ನಿಲ್ತೇನೆ. ಅವ್ರಿಗೆಲ್ರಿಗೂ ಕೂಡ ನಾನು ಚಿರುಣಿಯಾಗಿರ್ತೇನೆ. ನಾನು ಮತ್ತು ನನ್ನ ಕುಟುಂಬ ಯಾವತ್ತೂ ಚಿರುಣಿಯಾಗಿರ್ತೇವೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೊಂದು ಕಹಿ ಘಟನೆ ನಮ್ಮ ಇದರಲ್ಲಿ ನಡೆಯಿತು. ಆಗ ನಾನು ಸಾದ್ಲಮ್ಮ ತಾಯಿಯ ಮೊರೆ ಹೋಗಿ 3 ವಾರಗಳ ಹರಕೆ ಇಟ್ಟಿದ್ದೆ. ಆ ಹರಕೆಯ ಕೊನೆಯ ದಿನ ಇವತ್ತು. ಹಾಗಾಗಿ ಎಲ್ಲ ಭಕ್ತಾದಿಗಳನ್ನು, ನಮ್ಮ ಎಲ್ಲ ಇಡೀ ಶಿಡ್ಲಘಟ್ಟ ನನ್ನ ಬಂಧು ಬಾಂಧವರನ್ನು ಕರೆದು ಊಟದ ಆಯೋಜನೆಯನ್ನು ಮಾಡಿದ್ದೀವಿ. ಎಲ್ಲ ಬಂದು ತೀರ್ಥ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ನನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿದಂಥ ನನ್ನ ಇಡೀ ಶಿಡ್ಲಘಟ್ಟ ಜನತೆಗೆ, ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ಆ ತಾಯಿ ಸಾದ್ಲಮ್ಮನಿಗೆ ನಮಸ್ಕರಿಸ್ತಾ ಇದ್ದೀನಿ. ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ, ಮುಂಬರೋ ದಿನ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದನ್ನ ಕೇಳ್ಕೊತೀನಿ. ಮೇಡಮ್, ಇನ್ನೇನು ರಾಜೀವ್ ಗೌಡ್ರ ಕತೆ ಮುಗೀತು ಅನ್ನುವಂಥ ಸಂದರ್ಭದಲ್ಲಿ ಕಾರ್ಯಕರ್ತರ ಈ ಒಂದು ಹುಮ್ಮಸ್ಸು ನಿಮ್ಮಲ್ಲಿ ಯಾವ ರೀತಿ ಒಂದು ಚೈತನ್ಯ ತಂತು? ಸರ್ ನೋಡಿ, ಅವ್ರದ್ದು ಮುಗೀತು ಅಂತ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ಕೊಬೋದು ಅಷ್ಟೇ. ನಾನು ಇಲ್ಲಿ ಅದೇನಂತ ಯಾವುದೇ ಒಂದು ಅಹಿತಕರವಾದಂಥ ಘಟನೆ ನಡೆದಿಲ್ಲ, ಆಯ್ತಾ. ನಮ್ಮ ವಕೀಲ ಮಿತ್ರರು ಯಾವಾಗಲೂ ಹೇಳ್ತಾ ಇದ್ರು, ಒಂದು FIR ಅಲ್ಲಿ ಹಾಕಬಾರ್ದೇ ಇರೋಂಥ ಸೆಕ್ಷನ್ಸ್ ಎಲ್ಲ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಅದು ತಪ್ಪು, ಆ ಸೆಕ್ಷನ್ಸ್ ಹಾಕ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರು. ಇದನ್ನೆಲ್ಲ ನೋಡಿದಾಗ ನನಗೆ ನಗು ಬರ್ತಾ ಇತ್ತು, ನನಗೆ ಬೇಜಾರಾಗ್ತಾ ಇರಲಿಲ್ಲ, ನಗು ಬರ್ತಾ ಇತ್ತು. ಅಯ್ಯೋ, ರಾಜೀವ್ ಗೌಡ್ರು ಅಷ್ಟೊಂದು ಪ್ರಬಲವಾಗಿದ್ದಾರೆ ಅಂತ ಅವ್ರು ತಿಳ್ಕೊತಾ ಇದ್ದಾರಲ್ಲ ಎದುರಾಳಿ ಬಗ್ಗೆ ಅಂತ ನನಗೆ ಬಹಳನೇ ಸಂತೋಷ ಆಗ್ತಾ ಇತ್ತು. ಹೇಳ್ಬೇಕಂತಂದ್ರೆ ನನ್ನ ಕಾರ್ಯಕರ್ತರು ಅವ್ರ ಮನೆ ಮಗಳು ಅಂದ್ಕೊಂಡಿದ್ದಾರೆ. ಇವತ್ತು ನಾನು ಇಡೀ ತಾಲೂಕಲ್ಲಿ ಎಲ್ಲೇ ಹೋದರೂ ಕರೆದ್ಬಿಟ್ಟು ಬಾಗಿನ ಕೊಟ್ಟು, ಅಮ್ಮ ನಿನ್ನ ಜೊತೆಲಿ ನಾವಿದ್ದೀವಿ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ, ಈ ಹೆಣ್ಣು ಮಗಳು ಮಾಡ್ತಾ ಇರೋಂಥ ಈ ಕಾರ್ಯಕ್ರಮಕ್ಕೆ ಇಷ್ಟು ಜನ ಬಂದಿದ್ದಾರೆ. ಅವ್ರ ಋಣ ನಾನು ತೀರ್ಸೋಕ್ಕೆ ಆಗಲ್ಲ. ನಮ್ಮ ಯಜಮಾನರು ನಾವು ಉಸಿರಿರೋವರೆಗೂ ಶಿಡ್ಲಘಟ್ಟ ಜನರ ಸೇವೆಯನ್ನು ಮಾಡ್ತೀವಿ. ಅವ್ರು ನಮ್ಗೆ ಇಷ್ಟೊಂದು ಪ್ರೀತಿ ಕೊಟ್ಟಿರ್ಬೇಕಂದ್ರೆ ನಾವು ಅವ್ರಿಗೆ ಶಕ್ತಿಯಾಗಿ ನಿಂತ್ಕೋತೀವಿ. ಇನ್ನು ಮುಂದೆ ಇನ್ನೂ ಪ್ರಬಲವಾಗಿ ನಾವು ಕೆಲಸ ಕಾರ್ಯಗಳನ್ನ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇನ್ನೂ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿ ನಮ್ಮ ಜನರಿಗೆ ಒಳಿತಿಗಾಗಿ ನಾವು ನಮ್ಮ ಸೇವೆಯನ್ನು ಸಲ್ಲಿಸ್ತೀವಿ. ಮೇಡಮ್, ಈ ಒಂದು ಘಟನೆಗಳಿಂದ ರಾಜೀವ್ ಗೌಡ್ರ ಶಕ್ತಿ ಈಗ ಕ್ಷೇತ್ರಕ್ಕೆ ಗೊತ್ತಾಯ್ತು. ಅದು ಘಟನೆ ಅಂತಾನೆ ಗೊತ್ತಾಗ್ಬೇಕಿಲ್ಲ. ಇವತ್ತು ಇಡೀ ತಾಲೂಕಲ್ಲಿ ಸಮಾಜ ಸೇವೆ ಅಂದ್ರೆ ಎತ್ತಿರೋ ಕೈ ಅಂದ್ರೆ ನಮ್ಮ ರಾಜೀವ್ ಗೌಡ್ರು. ಆಂಬ್ಯುಲೆನ್ಸು 10 ಆಂಬ್ಯುಲೆನ್ಸ್ ಇದಾವೆ. ದಿನಸಿ ಕಿಟ್ಗಳು 1 ಲಕ್ಷ ದಿನಸಿ ಕಿಟ್ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಹತ್ರ ಲಿಸ್ಟ್ ಇರೋದು 150 ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಕೊಟ್ಟಿರುವಂತ ಪ್ರಮುಖರಲ್ಲಿ ನಮ್ಮ ರಾಜೀವ್ ಗೌಡ್ರು. ಯಾರೇ ಸತ್ತಿರ್ಲಿ, ಯಾರೇ ಬದುಕಿರ್ಲಿ, ಅವ್ರ ಮನೇಲಿ ಏನೇ ತೊಂದರೆ ಇರಲಿ, ಅವ್ರ ಮನೆಗೆ ಒಂದು 100 ರೂಪಾಯಿ ಕೇಳಿದ್ರೆ ಒಂದು 10 ರೂಪಾಯಿ ಆದರೂ ಸಹಾಯ ಮಾಡಿರೋಂಥ ವ್ಯಕ್ತಿ. ಯಾವತ್ತೂ 10 ರೂಪಾಯಿ ಕೊಟ್ಬಿಟ್ಟು 100 ರೂಪಾಯಿ ಬಿಲ್ಟೆಪೇ ತಗೊಂಡಿಲ್ಲ. ಎಲೆಮರೆಕಾಯಿ ಅಂತ ಬಾಳ್ದಂಥ ವ್ಯಕ್ತಿ ಆತನು. ಇವತ್ತು ಆತನ ಶಕ್ತಿಯನ್ನ ಎಲ್ಲರೂ ಗೊತ್ತು ಮಾಡ್ಕೊತಾ ಇದ್ದಾರೆ. ನಮ್ಮ ಮಾಧ್ಯಮದವ್ರು ವಿಶೇಷವಾಗಿ ಅವ್ರ ಶಕ್ತಿಯನ್ನು ಎಲ್ಲ ಕಡೆ ತೋರಿಸ್ಕೊಡ್ತಾ ಇದ್ದೀರಾ. ಅವ್ರನ್ನ ಅಷ್ಟು ಪ್ರಬಲ ಅಂತ ನೀವೆಲ್ಲ ಭಾವಿಸಿದಿರಲ್ಲ, ಅದಕ್ಕೆ ತುಂಬಾ ಧನ್ಯವಾದಗಳು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ರಾಜೀವ್ ಗೌಡಣ್ಣವರ ಅಭಿಮಾನಿಗಳಿಗೆ ನಾವಿವತ್ತು ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ಸಾಕಷ್ಟು ಹಿರಿಯರು ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ವಿಚಾರಗಳು ನನಗೆ ಬುದ್ಧಿ ಬಂದ ಮೇಲೆ ಇದುವರೆಗೂ ಈ ತಾಲೂಕಿನಲ್ಲಿ ಯಾರಾದ್ರೂ ಒಬ್ಬ ಅತ್ಯುತ್ತಮ MLA ನೋಡಿದ್ರೆ ಅದು ವಿ ಮುನಿಯಪ್ಪನವರು. ಅಂತಹ ವಿ ಮುನಿಯಪ್ಪನವರಿಗೆ ಕೊರೋನಾ ಬಂದು ಕಾಂಗ್ರೆಸ್ ಪಕ್ಷ ಈ ತಾಲೂಕಿನಲ್ಲಿ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ಅದನ್ನ ಜವಾಬ್ದಾರಿ ತಗೊಳ್ಬೇಕಾಗಿರ್ತಕ್ಕಂಥ ಅವರ ಮಗ ಶಶಿಧರಣ್ಣವರು ಅವರ ವೈಯಕ್ತಿಕ ಕಾರಣಗಳಿಂದ ಹಿಂದೆ ಸರಿದ್ರು. ಅಂತಹ ಸಂದರ್ಭದಲ್ಲಿ ಈ ತಾಲೂಕಿನ ಸಾವಿರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ದಿಕ್ಕು ತಪ್ಪಿ ಹೋಗಿದ್ರು. ಯಾರು ಇವಾಗ ನಮ್ಮ ಪಕ್ಷವನ್ನ ಮುನ್ನಡೆಸ್ತಕ್ಕಂಥವ್ರು ಯಾರಿದ್ದಾರೆ ಅಂತಕ್ಕಂಥ ಸಂದರ್ಭದಲ್ಲಿ ಇದೇ ನಮ್ಮ ವಿ ಮುನಿಯಪ್ಪಾಜಿ ಅವರು ಸನ್ಮಾನ್ಯ ರಾಜೀವ್ ಗೌಡ ಅಣ್ಣವರನ್ನ ನಮ್ಮ ಮುಂದೆ ತಂದು ಬಿಟ್ಟು ಇನ್ನು ಈ ಪಕ್ಷದ ಬಲವರ್ಧನೆಯನ್ನ, ನಮ್ಮ ಪಕ್ಷದ ನಿಮ್ಮ ಕಾರ್ಯಕರ್ತರ ಕಷ್ಟ ಸುಖಗಳನ್ನ ಎಲ್ಲ ಜವಾಬ್ದಾರಿಯನ್ನ ರಾಜೀವ್ ಗೌಡ್ರು ಹೊತ್ಕೊಂಡು ಹೋಗ್ತಾರೆ. ನೀವೆಲ್ಲರೂ ಕೂಡ ಈ ತಾಲೂಕಿನ ಜನತೆ ಇವ್ರ ಜೊತೆಯಲ್ಲಿ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮ ಮುಂದೆ ಬಿಟ್ಟು ಹೋದ್ರು. ಆಗ ನಮಗೆ ಮರುಭೂಮಿಯಲ್ಲಿ ನೀರು ಸಿಕ್ಕಂತಾಗಿ ಸದ್ಯ ರಾಜೀವ್ ಗೌಡಣ್ಣ ಅಂತ ಒಬ್ಬ ಧೀಮಂತ ಸದೃಢ ನಾಯಕ ನಮಗೆ ಸಿಕ್ಕಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ ಅಂತಕ್ಕಂಥ ಏನು ನಂಬಿಕೆ ಇಟ್ಟು ನಾವು ಅವ್ರ ಜೊತೆಗೆ ಬಂದ್ವೋ ಅದು ಒಂದನ್ನು ಕೂಡ ಹುಸಿ ಮಾಡಲಿಲ್ಲ. ಅವರು ಪ್ರತಿಯೊಂದು ಭರವಸೆ
ಈ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆ ಬರಲಿ, ಆರೋಗ್ಯದ ಸಮಸ್ಯೆ ಬಂದಾಗ 10 ಆಂಬ್ಯುಲೆನ್ಸ್ ಅನ್ನ ಫ್ರೀ ಬಿಟ್ಟು ಇವತ್ತು ನಾವು ಪ್ರತಿದಿನ ನೋಡ್ತಾ ಇದ್ದೀವಿ, ಪ್ರಾಣವನ್ನ ಜೀವಗಳನ್ನು ಉಳಿಸ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಶಿಕ್ಷಣದ ಸಮಸ್ಯೆಗಳು ಎದುರಿಸ್ತಾ ಇರ್ತಕ್ಕಂಥ ಬಡಬಗ್ಗರ ವಿದ್ಯಾರ್ಥಿಗಳಿಗೆ ಅನೇಕ ಸಂದರ್ಭಗಳಲ್ಲಿ ಅವರು ಆಸರೆಯಾಗಿ ನಿಂತು ಅವರ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನ ಮಾಡಿಕೊಟ್ಟಿದ್ದಾರೆ. ಮನೆ ಮಠ ಅಂತ ಬಂದಾಗ ಯಾರಾದ್ರೂ ಬಡವರು ಮನೆ ಕಟ್ಟಲಿಕ್ಕೆ, ಮನೆ ಕಳ್ಕೊಂಡಾಗ ಇನ್ನೊಂದು ಮತ್ತೊಂದು ಕಷ್ಟ ಅಂತ ಬಂದಾಗ ಅವರಿಗೆ ಸಹಾಯವನ್ನ ಮಾಡಿದ್ದಾರೆ. ಇಡೀ ತಾಲೂಕಿನ ಯುವ ಜನತೆಯಲ್ಲಿ ಉತ್ಸಾಹ ತುಂಬಲಿಕ್ಕೆ, ಅವರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಕಳೆದ ವರ್ಷ ಅವರ ಬರ್ತ್ಡೇ ದಿನ ಸುಮಾರು 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ತಾಲೂಕಿನ ಸಾವಿರಾರು ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಿ ಅವರಿಗೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿ ಎಲ್ಲ ತಂಡಗಳಿಗೂ ಒಂದು ಫ್ರೀ ಕಿಟ್, ಟಿ ಶರ್ಟ್ ಎಲ್ಲ ಉಚಿತವಾಗಿ ಕೊಟ್ಟು, ಊಟವನ್ನ ಕೊಟ್ಟು, ಹಗಲು ರಾತ್ರಿ ಪಂದ್ಯಾವಳಿಯನ್ನ ನಡೆಸಿ ಈ ತಾಲೂಕಿನ ಯುವ ಜನತೆಗೆ ಒಂದು ದಾರಿದೀಪವಾಗಿ ನಮ್ಮ ಕಣ್ಮುಂದೆ ಕಂಡು ಬಂದಿದ್ದಾರೆ. ಅದೇ ರೀತಿ ಇವತ್ತು KAS IAS ಮಾಡ್ಬೇಕಂತಂದ್ರೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಡ ಜನರು ಓದ್ಲಿಕ್ಕೆ ಆಗೋದಿಲ್ಲ, ಬಡ ವಿದ್ಯಾರ್ಥಿಗಳು. ಅದೇ ಅವರ ಬರ್ತ್ಡೇ ದಿನದಂದು ಕಳೆದ ವರ್ಷ IAS KAS ತರಬೇತಿ ಏನು ಕೋಚಿಂಗ್ ಶಿಬಿರವನ್ನ ಪ್ರಾರಂಭ ಮಾಡಿ ಈ ತಾಲೂಕಿನ ಬಡ ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪವಾಗಿ ನಮ್ಮ ಕಣ್ಣು ಮುಂದೆ ಬಂದಿದ್ದಾರೆ. ಹೀಗೆ ಅನೇಕ ಸಂದರ್ಭಗಳಲ್ಲಿ ಇವಾಗ ದೇವಸ್ಥಾನದ ಕೆಲಸಗಳಿರ್ಬೋದು, ದೇವಾಲಯದ ಜೀರ್ಣೋದ್ಧಾರಗಳಿರ್ಬೋದು, ಎಲ್ಲ ಸಂದರ್ಭಗಳಲ್ಲೂ ಕೂಡ, ಆಮೇಲೆ ಈ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ಮಟ್ಟದಲ್ಲಿ ಯಾವ್ದಾದ್ರು ಕೆಲಸ ಆಗ್ಬೇಕಂದಾಗ ನೀವು ಭೇಟಿ ಮಾಡಿ, ನಮಗಿಂತ ಮುಂಚೆ ರೆಡಿಯಾಗಿ ಕತ್ಕೊಂಡಿರ್ತಾರೆ, ಬೇಗ ಬನ್ನಿ, ಯಾವ ಮಿನಿಸ್ಟರ್ನ ಭೇಟಿ ಮಾಡಬೇಕು, ಯಾವ ಅಧಿಕಾರಿನ ಭೇಟಿ ಮಾಡಬೇಕು ಅಂತ ಅವರು ಕರೆದುಕೊಂಡೋಗಿ ನಮ್ಮ ಕೆಲಸಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಇಡೀ ತಾಲೂಕಿನ ಜನತೆಗೆ ಗೊತ್ತಿದೆ. ಇಂತಹ ಒಬ್ಬ ಧೀಮಂತ ನಾಯಕನನ್ನ ಪಡೆದಿರ್ತಕ್ಕಂಥ ನಾವು ಇಡೀ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಧನ್ಯರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನಾಯ್ತು, ಒಬ್ಬ ಮಹಿಳಾ ಅಧಿಕಾರಿ, ಪಾಪ ಆಕೆನು ನಮ್ಮ ಸಹೋದರಿನೇ, ಅದು ತೊಂದರೆ ಆದಂತ ಸಂದರ್ಭದಲ್ಲಿ ಇವರಿಗೆ ರಾಜಕೀಯ ಕಾರಣಗಳಿಂದ ಈ ತರ ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆವೇಶದಲ್ಲಿ ಕೆಲವು ಮಾತುಗಳನ್ನ ಮಾತನಾಡಿ ಆಮೇಲೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಒಂದು ಕಡೆ ಕಾನೂನು ಪ್ರಕ್ರಿಯೆ ಇದೆ, ಅದೇನಾಗುತ್ತೋ ಹಾಕೊಂಡ್ಲಿ. ಆದ್ರೆ ಇವತ್ತು ನಮಗೆಲ್ಲ ದಾರಿದೀಪವಾಗಿ ನಮಗೆ ಆಸರೆಯಾಗಿ ನಿಂತಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಈ ಒಂದು ಚಿಕ್ಕ ಕಾರಣ ಇಟ್ಕೊಂಡು ಅವರ ರಾಜಕೀಯ ಭವಿಷ್ಯವನ್ನ ಮುಗಿಸ್ಲಿಕ್ಕೆ ನಮ್ಮದೇ ಜನ, ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥವರೇ ಹೊರಟಿರ್ತಕ್ಕಂಥದ್ದು ಇವತ್ತು ಎಷ್ಟು ಸರಿ ಅಂತಕ್ಕಂಥದ್ದು ನಾವೆಲ್ಲ ಯೋಚನೆ ಮಾಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಅಘೋಷಿತ ತುರ್ತು ಪರಿಸ್ಥಿತಿ ಏನಿದೆ, ಇಂಥ ಸಂದರ್ಭದಲ್ಲಿ ನಾವೆಲ್ಲ ಪ್ರಜ್ಞಾವಂತರು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸದೃಢರಾಗಿ ನಿಂತಾಗ ಮಾತ್ರ ಈ ದೇಶದ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ನಮ್ಗೆಲ್ಲ ಕೂಡ ರಕ್ಷಣೆ ಸಿಗ್ತದೆ. ಇಲ್ಲ ಅಂತಂದ್ರೆ ಇವತ್ತು ಕೋಮುವಾದಿ ಶಕ್ತಿಗಳು ನಡೆಸ್ತಾ ಇದೆ, ಅವೆಲ್ಲ ಕೂಡ ನಮ್ಮನ್ನ ನುಂಗಿ ನೀರು ಕುಡಿದು ಬಿಡ್ತವೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಇವತ್ತು ಎಲ್ಲ ಸಮುದಾಯದ ಜನರು ರಾಜುಗೌಡಣ್ಣವರ ಜೊತೆಯಲ್ಲಿ ನಿಂತ್ಕೊಬೇಕು. ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಮತ ಚಲಾಯಿಸುವ ಮೂಲಕ ಅವರನ್ನ ಜಯಶೀಲರನ್ನಾಗಿ ಮಾಡಿ ಅವರನ್ನ ಅಸೆಂಬ್ಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಜೊತೆಗೆ ಅವರ ಅದೃಷ್ಟ, ನಾನು ಹಿಂದೇನು ಹೇಳಿದ್ದೆ, ಅವರ ಅದೃಷ್ಟ ಚೆನ್ನಾಗಿದೆ, ರಾಜುಗೌಡ ಅಣ್ಣವ್ರದ್ದು ಅದೃಷ್ಟ ಚೆನ್ನಾಗಿದೆ, ಮುಂದಿನ ದಿನಗಳಲ್ಲಿ ಅವರು ಶಾಸಕರು ಹಾಗೆ ಆಗ್ತಾರೆ, ನಾವೆಲ್ಲರೂ ಸೇರಿ ಜೊತೆಗೆ ಅವರನ್ನ ಮಂತ್ರಿಗಳನ್ನಾಗಿ ನೋಡುವ ದೊಡ್ಡ ಆಸೆಯನ್ನು ಕೂಡ ನಾವು ಇಟ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಅವರಿಗೆ ಮುಂದಿನ ದಿನಗಳಲ್ಲಿ ಶುಭವಾಗಲಿ ಅನ್ನೋದನ್ನ ಕೋರ್ತಾ. ನಮಸ್ಕಾರ. ಇವತ್ತು ಶಿಡ್ಲಘಟ್ಟ ವ್ಯಾಪ್ತಿಯ ಸಾದಲಮ್ಮನ ದೇವಸ್ಥಾನದಲ್ಲಿ ಈ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಹೋದರರನ್ನ, ಮಾತೆಯರನ್ನ ಕರೆದು ಒಂದು ಪವಿತ್ರವಾದ ಒಂದು ಕಾರ್ಯಕ್ರಮವನ್ನ ನಮ್ಮ ರಾಜೇಗೌಡರು ಮಾಡಿದ್ದಾರೆ. ತುಂಬ ಸಂತೋಷ. ರಾಜೇಗೌಡರ ಬಗ್ಗೆ ಹೇಳಬೇಕು ಅಂತಂದ್ರೆ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಹಣದಲ್ಲಿ ಈ ಕ್ಷೇತ್ರದಲ್ಲಿ ಬಂದು ಅವರು ಶ್ರೀಮತಿಯವರು ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ನಗರಸಭೆ ಇರ್ಬೋದು, ಪಟ್ಟಣ ಪಂಚಾಯತಿ, ಮಿಲ್ಕ್ ಯೂನಿಯನ್, MPCS ಚುನಾವಣೆ ಎಲ್ಲದರಲ್ಲೂ ಸಹ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಧನವನ್ನು ಅರ್ಪಿಸಿ ಈ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಲಿಕ್ಕೆ ಕಷ್ಟಪಟ್ಟಂತ ಒಬ್ಬ ವ್ಯಕ್ತಿ. ಅವರಿಗೆ ಇದನ್ನೆಲ್ಲ ಗುರುತಿಸಿ ನಮ್ಮ ಕಾಂಗ್ರೆಸ್ ಪಕ್ಷ ಅವರು ಹಿಂದೆ ನಡೆದಂಥ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಕೊಟ್ಟರು. ಆದರೆ ದುರದೃಷ್ಟವಶಾತ್ತು ಅವ್ರಿಗೆ ಗೆಲ್ಲಬೇಕಾಗಿತ್ತು, ಆದರೆ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಅವರು ಸೋಲು ಅನುಭವಿಸಬೇಕಾಯಿತು.
ಇವತ್ತು ಇತ್ತೀಚೆಗೆ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ನಾನು ಪ್ರತಿ ಕ್ಷಣದಲ್ಲೂ ನಾನು ಗಮನಿಸಿದ್ದೆ. ಅವರ ಸ್ವಂತಕ್ಕಾಗಿ ಒಬ್ಬ ಅಧಿಕಾರಿಯ ಬಗ್ಗೆ ಮಾತಾಡಿದ್ದಲ್ಲ, ಒಂದು ಮನಸ್ಸು ಕೆಟ್ಟಾಗ ಅತ್ಯಂತ ನೋವಾದಾಗ ವಿಧಿ ಇಲ್ಲ. ಅವ್ರೇನ್ ಮಾತಾಡಿದ್ದು, ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪಕ್ಷಕ್ಕೆ ಧಕ್ಕೆ ಆಗ್ತಾ ಇದೆ, ಇದು ಯಾಕೆ ಮಾಡಿದ್ರಿ ಅಂತ ನೋವಿನಿಂದ ಮಾತಾಡಿದ್ದಾರೆ. ಇದು ಏನು ದೊಡ್ಡ ತಪ್ಪೇನಲ್ಲ, ಕೊಲೆ ಮಾಡಿಲ್ಲ, ರೇಪ್ ಮಾಡಿಲ್ಲ, ಡಕಾಯಿತಿ ಮಾಡಿಲ್ಲ. ನಾನು ಸಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗ ನಾವು ಆಂಜನಪ್ಪನವರು ಹಿಂದೆ ಇದ್ದಂಥ ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಶಾಸಕರಿದ್ರು, ಅವರ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ, ಮಾತಾಡಿದ್ದೀವಿ. ನಮ್ಮೇಲೂ ಕ್ರಿಮಿನಲ್ ಕೇಸ್ಗಳು ಹಾಕಿದ್ದಾರೆ. ನಾನು ಒಂದಿನ ಜೈಲಲ್ಲಿದ್ದೆ. ಒಬ್ಬ ತಹಸೀಲ್ದಾರ್ ಕಾಂಗ್ರೆಸ್ ಕಾರ್ಯಕರ್ತನ ಪರ ಮಾತಾಡಿದಾಗ ಅಂದಿನ ಶಾಸಕರು ಒತ್ತಡ ಮಾಡಿ ನನ್ನ ಮೇಲೆ ಕೇಸ್ ಹಾಕ್ಸಿದ್ರು. ಆ ತಹಸೀಲ್ದಾರ್ ಕಂಪ್ಲೇಂಟ್ ಕೊಟ್ಟರು. 353 ಅಡಿಯಲ್ಲಿ ಆ ಕೇಸು ಅಕ್ವಿಟ್ ಆಯಿತು. ಒಂದು PLD ಬ್ಯಾಂಕ್ ಚುನಾವಣೆಯಲ್ಲಿ ನಾನು ಆಂಜನಪ್ಪನವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರ ಹೋರಾಟ ಮಾಡೋಕ್ಕೋಗಿ ನಮ್ಮ ಮೇಲೆ ಕೇಸ್ ಹಾಕ್ಸಿದ್ದಾರೆ. ಆ ಕೇಸ್ ಇನ್ನೂ ನಮ್ಮ ಮೇಲೆ ಪೆಂಡಿಂಗ್ ಇದೆ. ಏನೂ ಆಗೋದಿಲ್ಲ. ನ್ಯಾಯಾಲಯಕ್ಕೂ ಗೊತ್ತಿದೆ ಇದರಲ್ಲಿ ಸತ್ಯಾಂಶ ಏನಿದೆ ಅಂತ. ಅವರು ವಿಮುಕ್ತರಾಗಿ ಬರ್ತಾರೆ. ಆದರೆ ಅವರ ಸೇವೆ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಅಪಾರವಾಗಿ ಬೇಕಾಗಿದೆ. ಯಾಕೆ ಅಂತಂದ್ರೆ ಪಕ್ಷವನ್ನು ಬುಡಮರದಿಂದ ಕಟ್ಕೊಂಡು ಬಂದಿದ್ದಾರೆ. ನಾನು ಶಿಡ್ಲಘಟ್ಟ, ನಮ್ಮ ತಾಯಿ ಶಿಡ್ಲಘಟ್ಟ ಗುಡಿಹಳ್ಳಿ, ನಮ್ಮ ತಾಯಿಯವರ ಅಣ್ಣನ ಮಗ ಇಲ್ಲೇ ಇದ್ದಾರೆ, ಬಂಗಾರಪ್ಪನವರು, ಓಬ್ಳಪ್ಪನವರು. ನಾವು ಚಡ್ಡಿ ದೋಸ್ತಗಳು, ನಾವು ದುಡ್ಕೊಂಬಂದಿದ್ವಿ. ಪಾಪ ದುರಾದೃಷ್ಟ ಈತನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ MLA ಆಗಬೇಕು ಅಂತ ಬಂದನು, ಆಗಲಿಲ್ಲ. ಆದ್ರೆ ಇವತ್ತು ಕಾಂಗ್ರೆಸ್ ಜೊತೆ ಇದ್ದಾನೆ. ನಮ್ಮ ಸಾಧನೆ, ನಮ್ಮ ರೆಡ್ಡಿಗಳು, ನಮ್ಗೆ ಸೋದರ ಮಾವಂದ್ರವರು, ಅವರು ನಾವು ಆವಲ್ ರೆಡ್ಡಿ ಅವರು ಎಲ್ಲರೂ ನಮ್ಮ ಸಂಬಂಧಿಕರು, ನಮ್ಮ ರೆಡ್ಡಿಗಳು ಅವರಿಗೆ ಹೆಣ್ಣು ಕೊಟ್ಟಿದ್ದಾರೆ. ನಾವು ಅಲ್ಲಿಂದ ಕೊಟ್ಟಿದ್ದೀವಿ. ಅಪಾರವಾದ ನಮಗೆ ಇಲ್ಲಿ ಸಂಬಂಧಿಕರಿದ್ದಾರೆ, ಸ್ನೇಹಿತರಿದ್ದಾರೆ. ಮುಂದಿನ ದಿನಗಳಲ್ಲಿ ದಯವಿಟ್ಟು ರಾಜೀವ್ ಗಾಂಧಿ, ನಮ್ಮ ರಾಹುಲ್ ಗಾಂಧಿ ಅಂತಿ ರಾಜೀವ್ ಗೌಡ್ರ ಜೊತೆ ನಿಲ್ರಿ. ಒಳ್ಳೇದಾಗ್ತದೆ, ಒಳ್ಳೆ ಕ್ಷಣ ಬರ್ತದೆ. ಮುಂದಿನ ದಿನಗಳಲ್ಲಿ ಆಶೀರ್ವಾದ ಸದಾ ಅವ್ರಿಗಿರ್ಲಿ. ಅವ್ರು ನಿಮ್ಮ ಜೊತೆ, ಅವರು ಮತ್ತು ಶ್ರೀಮತಿ ಸಹನಾಗೌಡ ಅವರು ಇರ್ತಾರೆ. ನಾವು ಸಹ ಎಲ್ಲ ಒಂದ್ ಕಡೆ ಆಂಜನಪ್ಪನವರು ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ.